ಏಯ್, ಸಾಯಿಸ್ತೀಯೇನೋ? ಕೋಲ್ಡ್ ವಾಟರ್ ಅಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ ಮಾಮ್. ಹುಷಾರು. ಮಾಮ್, ಇವಾಗ ರಿಸ್ಕ್ ತಗೊಳ್ದೇ ಇರೋದೇ ಒಳ್ಳೇದು ಅಂತ ಅನ್ಸುತ್ತೆ. ಏನಾಯ್ತು? ಇನ್ನು ಏನಾಗ್ಬೇಕು ಅಂತ? ಇನ್ನೊಂದ್ ಸ್ವಲ್ಪ ಹೊತ್ತೇನಾದ್ರು ಹಾವು ನಿಮ್ಮನ್ನ ಸುತ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಸ್ಮಶಾನ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾವು. ನಾನ್ ಸಾಯಲ್ಲ ಕಣೋ. ಯಾಕೆ? ನನ್ನನ್ನ ಗಾಯತ್ರಕ್ಕನ್ನೇ ಸಾಯಿಸ್ಬೇಕು. ಇಲ್ಲಿ ನೋಡು, ಇದು ಬೇಡ್ಕೇನೋ ಅವಶ್ಯಕತೆನೋ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಹೀಗೆಲ್ಲ ಮಾತಾಡ್ಬೇಡಿ ಮಾಮ್ ನೀವು. 100 ವರ್ಷ ಬದುಕ್ತೀನಿ ಏನೂ ಆಗಲ್ಲ ಅಂತ ರೋಡ್ ಮಧ್ಯದಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗಿ ಪ್ರಾಣ ಹೋಗುತ್ತಷ್ಟೇ. ಅಯ್ಯೋ, ನಿಮ್ಗೂ ಅದನ್ನೇ ಹೇಳ್ತಾ ಇರೋದು. ದೊಡ್ಡ ಮನೆ ಬರ್ಬೇಕು, ಅವ್ರ ಕೈಯಿಂದನೇ ನಾನು ಸಾಯೋದು ಅಂತೆಲ್ಲ ನೀವು ಮಾತಾಡ್ತಾ ಇದ್ರೆ ಪಟ್ ಅಂತ ಹೋಗುತ್ತೆ ನಿಮ್ ಪ್ರಾಣ. ಏ ವಲ್ಲಭ, ಸಾವನ್ ಸಹಿಸ್ಕೋಬಹುದು, ಆದ್ರೆ ನೋವನ್ನ ಸಹಿಸಕ್ಕಾಗಲ್ಲ. ಕುತ್ಕೆ ನೋವನ್ನೇ ತಡ್ಕೋತಿಲ್ಲ, ಪ್ರಾಣ ಹೋದ್ರೆ ಹೇಗ್ ತಡ್ಕೋತೀರಾ? ಏಯ್, ಆ ವಿಷಯ ಬಿಟ್ಬಿಡು. ಗಾಯತ್ರಿ ದೇವಿ ಎಲ್ಲೋ ಇಲ್ಲ ಕಣೋ, ಈ ಮನೆಯಲ್ಲೇ ಇದ್ದಾಳೆ. ಏನ್ ಹೇಳ್ತಿದ್ದೀರಾ ಮಾಮ್? ದೊಡ್ಡಮ್ಮ ಇಲ್ಲೇ ಇದ್ದಾರಾ? ಹೌದು. ಎಲ್ಲಿ? ಮತ್ತೆ ದೇವದ ಕತೆ ಶುರುವಾಯ್ತಾ ಹೇಗೆ? ಒಂದು ಸಲ ಏನಾಯ್ತು ಅಂತ ನೆನ್ಪು ಮಾಡ್ಕೋವಲ್ಲಭ. ಏನಕ್ಕ ಈ ಹುಚ್ಚಾಟ? ನಿನ್ ಮೇಲ್ ಹಾಕಿದ್ದು ಗಾಯತ್ರಿ ಅಮ್ಮೋರ್ ಸೀರೆ ಅಲ್ಲ ಸುಮನ, ಅದು ನಿನ್ ಸೀರೆ. ಆದ್ರೂ ಕೂಡ ಹೀಗ್ ಮಾಡಿದ್ರೆ ಭಯ ಆಗಲ್ವಾ? ತಪ್ಪು ಮೇಲೆ ತಪ್ಪು ಮಾಡ್ತಾ ಹೋದ್ರೆ ನಾಳೆ ನೀನ್ ಉಟ್ಕೊಂಡಿರೋ ಸೀರೆನೂ ಉಳಿಸ್ಕೊಳ್ಳಲ್ಲ. ಭಯದಲ್ಲಿ ಎತ್ತಿ ಎಸಿತ್ಯ. ಅಂತ ಕೆಲ್ಸ ಎಲ್ಲ ನಾನ್ ಮಾಡೋದೇ ಇಲ್ಲ. ನೀನ್ ಮಾಡೋದೇ ಅಂತ ಕೆಲ್ಸಗಳು. ನನ್ ಅವಮಾನ ಮಾಡಕ್ಕೆ ಬಂದಿದ್ಯಾ? ನಿನ್ನೂ ಬದುಕಕ್ ಬಿಟ್ಟಿದೀನಿ ಅಂತ ಯಾಕೆ ಅನ್ಕೋತಾ ಇಲ್ಲ? ಏನಕ್ಕ ನಿನ್ ದಬ್ಬಾಳಿಕೆ? ಯಾಕೆ ಹೀಗ್ ಮಾಡ್ತಿದ್ಯಾ? ಗಾಯತ್ರಿ ಪುಟ್ಟಿನ ನೋಡಕ್ಕೂ ಇಷ್ಟ ಪಡ್ದೇ ಇರೋ ನೀನು ಎತ್ಕೊಂಡಿದ್ಯಾ ಅಂದ್ರೆ ಏನಾದ್ರೂ ಉದ್ದೇಶ? ನಾನೇನ್ ಮಾಡ್ದೆ? ನನಗ್ ನಿಂತರ 2-3 ಇಲ್ಲ ಅಂದ್ರು ಒಬ್ಬ ಮಗ್ಳು ಉಲುಚಿದಾಳೆ. ಮಕ್ಳನ್ ಹೇಗ್ ನೋಡ್ಕೋಬೇಕು ಅಂತ ನನ್ಗೂ ಗೊತ್ತು. 100 ಕೋಟಿ ಆಸ್ತಿ ಇರೋ ಗಾಯತ್ರಿನೇ ಬೇರೆ, ಆಸೆ ಮಾತ್ರ ಇಟ್ಕೊಂಡು ಅವಕಾಶಕ್ಕೋಸ್ಕರ ಕಾಯೋ ಅಂತ ನಿನ್ ಮಗಳು ಉಲಿಚಿನೇ ಬೇರೆ. ದೂರ ಮಾಡಿರೋದು ನೀವೇ, ಡಿಫ್ರೆಂಟ್ ಆಗಿ ನೋಡ್ತಿರೋದು ನೀವೇ. ಉಲುಚಿನ ನೀನ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಬಂಗಾರದ ತರ ನಾವ್ ನೋಡ್ಕೋತೀವಿ. ಬೇಡ ಬಿಡಕ್ಕ, ನನ್ನ ಹತ್ರನೇ ಎಷ್ಟೊಂದು ಒಡವೆಗಳಿವೆ. ನಿನ್ ಹತ್ರ ಮಿತಿ ಮೀರಿ ಜಾಸ್ತಿ ಇದೆಯಲ್ವಾ ಇವಾಗ? ಗಾಯತ್ರಿನ ದತ್ತು ತಗೊಂಡ್ ಹಾಗೆ 2 ಮಕ್ಳನ್ನ ತಗೊಂಡು ಅನ್ನಪ್ರಾಶನ, ನಾಮಕರಣ, ಕೂದ್ಲು ತೆಗ್ಸೋ ಫಂಕ್ಷನ್, ಹೀಗೆ ನಿಂಗೆ ಇಷ್ಟ ಬಂದಿದ್ನೆಲ್ಲ ಮಾಡ್ಕೋ. ಈಗ ಯಾರ್ ಬೇಡ ಅಂದ್ರು? ಅಯ್ಯೋ, ಗಾಯತ್ರಿ ಪುಟ್ಟಿನ ಎತ್ಕೊಂಡು ಏನ್ ಮಾಡಕ್ ಹೊರಟಿದ್ದೆ ಅಂತ ಕೇಳಿದ್ರೆ ಏನೇನೋ ಮಾತಾಡ್ತಿದ್ಯಲ್ಲ ನೀನು. ಮಾತನ್ನ ತಿರುಗಿಸಿ ಜಗಳ ಸ್ಟಾರ್ಟ್ ಮಾಡೋದ್ರಲ್ಲಿ ಇವಳು ನಂಬರ್ 1 ಅತ್ಗೆ. ಬಾಯಿಗೆ ಬಂದಾಗ ಮಾತಾಡಿ ಎಲ್ರಿಗೂ ಬೇಜಾರ್ ಮಾಡಿಸ್ತಾಳೆ. ಆದ್ರೆ ಸುಮ್ನೆ ಇರಲ್ಲ, ಹೊಡಿತಾ ಇರ್ತಾರೆ ಕೆನ್ನೆಗೆ. ಜೊತೆಗೆ ಏನೋ ದೊಡ್ಡ ಕೆಲ್ಸ ಮಾಡಿದ್ರು ಅಂತ ಬಿಲ್ಡಪ್ ಬೇರೆ ತಗೋತಾರೆ. ಏಟ್ ಬಿದ್ರು ಬದಲಾಗದೆ ಇರೋ ಅಂತ ಕಲ್ ಬಂಡೆ ಅಂತ ಕಣೆ ನೀನು. ನೋಡು, ನಮ್ಮ ಮಾಮ್ ಜೊತೆ ಕೈ ಜೋಡಿಸಿದ್ರೆ ನಿನಗ್ ಸಿಗೋದು ಪಾಲಲ್ಲ, ಬೇಡಿನೇ. ಹೇಳೋ ಅವಶ್ಯಕತೆ ಇಲ್ಲ ವಿಕ್ರಾಂತ್ ಅವ್ರೆ, ಅವಳಿಗೆ ಚೆನ್ನಾಗ್ ಗೊತ್ತಿದೆ. ಗೊತ್ತಿದ್ರು ಇವಳಿಗೆ ಮಾಡಿದ್ರೆ ಏನನ್ಬೇಕದ್ಗೆ? ಅಯ್ಯೋ, ಮಗುನ್ ಎತ್ಕೊಳ್ಳೋದ್ ಪಾಪ ಅಂದ್ರೆ ಅಳ್ಬೇಕೋ ನಗ್ಬೇಕೋ ಗೊತ್ತಾಗ್ತಿಲ್ಲ. ನಾನೇನಾದ್ರೂ ಅವಳನ್ನ ಎತ್ಕೊಂಡ್ ಹೋಗಿ ಬಚ್ಚಿಟ್ಟು ನಿಮ್ ಹತ್ರ ಡಿಮ್ಯಾಂಡ್ ಮಾಡಿದ್ನಾ? ತಮಾಷೆಗೂ ಹೀಗೆಲ್ಲ ಮಾತಾಡ್ಬೇಡ ಸುಮನ. ಯಾರೋ ಮಾಡೋ ಕೆಲ್ಸಕ್ಕೆ ನೀನ್ ಬಲಿ ಆಗ್ತ್ಯ. ಅರ್ಥ ಆಯ್ತು. ಏನ್ ಅರ್ಥ ಆಯ್ತೋ ಏನೋ, ನೀನಂತೂ ಬದ್ಲಾಗಲ್ಲ ಅಂತ ನಾವ್ ಅರ್ಥ ಮಾಡ್ಕೊಂಡ್ವಿ. ಸಲಹೆ ಕೊಟ್ಟಿದ್ದಾಯ್ತಲ್ಲ, ಥ್ಯಾಂಕ್ಸ್ ಅಕ್ಕ. ಈಗ ನೀನು ದಯಮಾಡ್ಸು. ಮಾತಾಡದೆ ಹಾಗೆ ಹೋಗ್ತಿದ್ಯಲ್ಲ ನಾಗವೇಣಿ. ನಿನ್ ಧ್ಯಾನದಲ್ಲಿದ್ದಲ್ಲ, ಯಾಕೆ ಅದನ್ನ ಹಾಳು ಮಾಡ್ಬೇಕು ಅಂತ. ಸೀರೆ ಕುಂಕುಮ, ತಲೆ ಮೇಲ್ ಬುಟ್ಟಿ, ಹೊಸ ವೇಷದಲ್ಲಿ ಬಂದಿದ್ಯಾ? ಮಂಗಳ ಗೌರಿ ವ್ರತನ ಮಾಡ್ತಾ ಇದ್ದೀನಿ ಡಮ್ಮಕ್ಕ. 9 ಜನ ಮುತ್ತೈದೆರ್ಗೆ ಬಾಗ್ನ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಇನ್ನೊಂದ್ 4 ಜನ ಕೊಡ್ಬೇಕಲ್ವಾ? ಅದಕ್ಕೆ ಬಂದಿದ್ದೀನಿ. ಡಮ್ಮೋ ಡಮ್ಮ, ವ್ರತದ ಹೆಸರಲ್ಲಿ ನೀನು ಉಲುಚಿನ್ ಕರ್ಕೊಂಡು ಹೋಗಕ್ ಬಂದಿದ್ಯಲ್ವಾ? ಅಬ್ಬಾ, ಕಾಫಿ ತಗೊಂಡ್ ಬರೋದಕ್ಕೆ ಎಷ್ಟೊತ್ತ? ಬೇಗ ಬಾ. ಬೇಗ ಕುಡೀರಿ.
ಕಾಫಿ ಆರದ್ಮೇಲೆ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ಯಾ? ಅಬ್ಬಾ ಸಿಡಿ ಸಿಡಿ ಮಾಡ್ಬೇಡ್ರಿ. ಸಕ್ಕರೆ ಸಾಕಾ ಇನ್ನು ಬೇಕಾ ಅಂತ ಬೇಗ ಕುಡೀರಿ ಅಂತ ಹೇಳ್ದೆ. ನಾನ್ ಪಟ್ಟಂತ ಲೋಟ ಎತ್ಕೊಂಡು ಏನಾದ್ರು ಬಿಸಿ ಬಿಸಿ ಕಾಫಿನ ನಾನು ಬೈಕ್ ಸೋರ್ಕೊಂಡ್ರೆ ಆಮೇಲೆ ನಾನೇನು ಮಾತಾಡಕ್ಕಾಗಲ್ವೇ? ಎಲ್ಲಿಗೆ ಸುಮ್ಮಿ? ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ಬಾರ್ದು ಚಿಕ್ಕಿ. ಬಿಸಿಲಲ್ಲಿ ಉಲೂಚಿನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ? ನಮಗ್ ಕೊಡು, ನಾವ್ ಆಟ ಆಡಿಸ್ತೀವಿ. ಸೆರಗಲ್ ಮುಚ್ಚಿದ್ರೆ ಬಿಸಿಲು ತಾಕಲ್ಲ. ಆದ್ರೂ ಅವಳೆ ನಡ್ಕೊಂಡು ಹೋಗಲ್ಲ ಬಿಡಿ, ಕ್ಯಾಬಲ್ ಹೋಗ್ ಬರ್ತಾಳೆ. ಉಲ್ಲುಚಿನೋ ಆಡಿಸ್ದಾಗ ಆಗುತ್ತೆ ಅನ್ಕೊಂಡೆ ಡಮ್ಮಕ್ಕ. ಬರೋದ್ ಬಂದೆ, ಕರ್ಕೊಂಡು ಹೋಗದೆ ಇದ್ರೆ ತಾಯಿಗೆ ಕಷ್ಟ ಅಲ್ವಾ? ದೊಡ್ಡಬೊಟ್ಟಮ್ಮ ಬಂದಿದ್ದಾಳಲ್ಲ, ಡಮ್ಮಕ್ಕ ನೋಡಿದ್ರೆ 100 ಪ್ರಶ್ನೆಗಳು ಕೇಳ್ತಾಳೆ. ಏನ್ ಮಾಡೋದು? ಒಳ್ಳೆ ಮುಹೂರ್ತದಲ್ಲಿ ಬಂದಿದ್ಯಾ. ಸುಮನಾ ಕೂಡ ಆಚೆ ಹೋಗ್ತಿದ್ದಾಳೆ ನೋಡು.